ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾಳೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮನೆಯಲ್ಲೇ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಇದು ಅಮ್ಮ ಮಾಡ್ತಾ ಇರೋವಂಥ ರೆಸಿಪಿ. ನಾನು ನಿಮಗೆ ಜಸ್ಟ್ ವೀಡಿಯೋ ಮಾಡಿಕೊಂಡು ಶೇರ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇದಾಗಿ ಕಡಲೆ ಬೀಜ ತೊಗೊಳ್ಳಿ. ನಿಮಗೆ ಮೆಷರ್ ಮಾಡಿ ಇಟ್ಕೊಳ್ಳಿ. 1 ಕಪ್ಪು 2 ಕಪ್ಪು ಆ ಥರ ಮೆಷರ್ ಮಾಡ್ಕೊಳ್ಳಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬ ಏನು ರೋಸ್ಟ್ ಮಾಡ್ಕೊಳ್ಳೋದು ಬೇಡ. ಜಸ್ಟ್ ಅದು ಬಿಸಿ ಆದರೆ ಸಾಕು. ಮ್ಯಾಕ್ಸ್ ಟು ಮ್ಯಾಕ್ಸ್ 3ರಿಂದ 4 ನಿಮಿಷ ಅದನ್ನು ಹುರ್ಕೊಂಡ್ರೆ ಸಾಕಾಗತ್ತೆ. ಇದಾದ ನಂತರ ನೀವು ಕಡಲೆ ಪಪ್ಪನ್ನು ಅಷ್ಟೇ ಡೀಪ್ ರೋಸ್ಟ್ ಏನು ಮಾಡೋದು ಬೇಡ. ಜಸ್ಟ್ 3ರಿಂದ 4 ನಿಮಿಷ ರೋಸ್ಟ್ ಮಾಡಿದ್ರೆ ಸಾಕು. ಅದು ಎಲ್ಲ ಬಿಸಿ ಆಗಬೇಕು ಅಷ್ಟೇ. ಯಾವುದೂ ಡೀಪಾಗಿ ರೋಸ್ಟ್ ಮಾಡಿ ಕಪ್ಪಾಗಬಾರ್ದು. ಯಾವುದೂ ಕಪ್ಪು ಅಂತ ಯಾವ ಅಂಶನೂ ಅದರಲ್ಲಿ ಇರಬಾರ್ದು. ನಂತರ ಬಿಳಿ ಎಳ್ಳೆನೂ ಬಿಸಿ ಮಾಡಿಕೊಂಡ್ರೆ ಸಾಕು. ಜಸ್ಟ್ ರೋಸ್ಟ್ ಅಷ್ಟೇ. ಇದನ್ನೆಲ್ಲ ಮಾಡಿಕೊಂಡು ಕಡಲೆ ಬೀಜದ ಸಿಪ್ಪೆನ ನೀವು ತಗೋಬೇಕು. ಇದ್ರ ಮೇಲಿನ ಸಿಪ್ಪೆನ ಬಿಸಿಯಲ್ಲಿದ್ದಾಗೇನೆ ಚೆನ್ನಾಗಿ ಅದನ್ನು ಉಜ್ಜಿಬಿಟ್ಟು ಅದರದ್ದು ಸಿಪ್ಪೆ ಎಲ್ಲನೂ ರಿಮೂವ್ ಮಾಡ್ಕೊಳ್ಳಿ. ಇದನ್ನು ರಿಮೂವ್ ಮಾಡ್ಕೊಂಡ್ಮೇಲೆ ಫುಲ್ಲು ಎಲ್ಲನೂ ಸಿಪ್ಪೆ ರಿಮೂವ್ ಮಾಡ್ಕೊಂಡ್ಮೇಲೆ ಪ್ರತಿಯೊಂದು ಕಡಲೆ ಬೀಜನೂ 2 ಭಾಗ ಆಗೋ ಥರ ನೀವು ಅದನ್ನು ಮಾಡ್ಕೊಳ್ಬೇಕು. ನೋಡಿ, ಯಾವುದಾದ್ರೂ ಒಂದು ವುಡನ್ ಪೀಸು ಅಥವಾ ಸ್ವಲ್ಪ ಭಾರವಾಗಿರುವಂಥ ಯಾವುದಾದ್ರೂ ವಸ್ತುವಿಂದ ಈ ಥರ ಮಾಡೋದ್ರಿಂದ ಬೇಗ ಆಗುತ್ತೆ. ಹಂಗಂತ ಅಂದ್ಬಿಟ್ಟು ಪುಡಿ ಮಾಡ್ಕೊಂಡ್ಬಿಟ್ಬೇಡಿ. ಜಸ್ಟ್ 2 ಭಾಗ ಆಗುವಷ್ಟು ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಏನೇನು ಬೇಕಾಗತ್ತೆ ಅಂತಂದರೆ, ನಾನು ಆಲ್ರೆಡಿ ಕುಟ್ಟಿ ಸಣ್ಣ ಪೀಸ್ ಮಾಡಿಟ್ಕೊಂಡಿರುವಂಥ ಬೆಲ್ಲ, ಆಮೇಲೆ ಕಡಲೆ ಬೀಜ, ಕಡಲೆ ಪಪ್ಪು, ಆಮೇಲೆ ಎಳ್ಳು, ಆಮೇಲೆ ಕೊನೆಯದಾಗಿ ಒಂದು ಇದು ಒಣಕೊಬ್ಬರಿ. ಇದನ್ನು ಆಲ್ರೆಡಿ ಅದರದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಇದು ತುಂಬ ಟೈಮ್ ತೊಗೊಳುತ್ತೆ. ಆಮೇಲೆ ಜೀರಿಗೆ ಪೆಪ್ಪರ್ಮೆಂಟು. ಹೇಗೆ ಮಾಡೋದು ಅಂತಂದರೆ, ಒಂದು ಬೌಲ್ ಒಳಗಡೆ ಫಸ್ಟ್ ಮೊದಲನೇದಾಗಿ ಒಣಕೊಬ್ಬರಿ, ಆಮೇಲೆ ಕಡಲೆಪಪ್ಪು, ನಂತರ ಬೆಲ್ಲ, ಆ ನಂತರ ನೀವು ಆಲ್ರೆಡಿ ಇಟ್ಕೊಂಡಿರುವಂಥ ಎಳ್ಳು, ಕಡಲೆ ಬೀಜ, ಆಮೇಲೆ ಜೀರಿಗೆ ಪೆಪ್ಪರ್ಮೆಂಟು, ಇದನ್ನೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮ್ಗೆ ಯಾವುದಾದ್ರೂ ಕಮ್ಮಿ ಇನ್ನೂ ಅದರದ್ದು ಕ್ವಾಂಟಿಟಿ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಬೋದು. ಇದರ ಜೊತೆ ನೀವು ಕಲ್ಯಾಣ ಸೇವೆ ಅಂತೆಲ್ಲ ಸಿಗುತ್ತೆ, ಅಥವಾ ಇದು ಕಲ್ ಸಕ್ಕರೆ ಅಥವಾ ಸಕ್ಕರೆ ಅಚ್ಚು, ಆ ಥರ ಏನು ಬೇಕಾದ್ರೂ ಮಿಕ್ಸ್ ಮಾಡ್ಕೊಳ್ಬೋದು. ಬಟ್ ನಾವೇನು ಮಾಡೋದಿಲ್ಲ, ಇದಿಷ್ಟೇ ನಾವು ಹಾಕೋದು. ನನಗೆ ಅದು ತುಂಬ ಸ್ವೀಟ್ ಎಲ್ಲ ಕಲ್ಯಾಣ ಸೇವೆ ಎಲ್ಲ ಹಾಕಿದ್ರೆ ಎಲ್ಲ ನನಗೆ ಇಷ್ಟ ಆಗೋಲ್ಲ. ಹಂಗಾಗಿ ನಾವು ಇಷ್ಟನ್ನೇ ಮಾಡ್ಕೊಳ್ಳೋದು. ನಿಮಗೆ ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ ನೀವು ಇದಕ್ಕೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಆಲ್ಮೋಸ್ಟ್ 15 to 20 ಡೇಸ್ ಎಲ್ಲ ನೀವು ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಮನೇಲೇ ಮಾಡೋದ್ರಿಂದ ಅದ್ರದ್ದು ರುಚಿನೂ ಜಾಸ್ತಿ ಇರುತ್ತೆ. ನೀವೆಲ್ಲ ಒಂದು ಟ್ರೈ ಮಾಡಿ ನೋಡಿ. ಇದನ್ನು ನಾರ್ಮಲ್ ಸಣ್ಣ ಕವರ್ಗೋ ಅಥವಾ ಪ್ಯಾಕೆಟ್ಗೂ ಹಾಕಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲನೂ ಎಳ್ಬಿಡ್ಬೋದು. ಮನೇಲೇ ಮಾಡೋದ್ರಿಂದ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ. ಸೊ ನೀವು ಎಲ್ಲ ಒಂದು ಟ್ರೈ ಮಾಡಿ ನೋಡಿ. ಆಮೇಲೆ ಇದ್ರ ಜೊತೆಗೆ ಕಬ್ಬು ಎಲೆ, ಅಡಿಕೆ, ಬಾಳೆಹಣ್ಣು, 1 ಪ್ಯಾಕೆಟ್ ಇದು ಎಳ್ಳು ಬೆಲ್ಲದ ಪ್ಯಾಕೆಟ್ನ ಇಟ್ಟು ಸಂಜೆ ಆಗಿದ ತಕ್ಷಣ ನಾವು ಚಿಕ್ಕ ಹುಡುಗರಿದ್ದಾಗ ಪ್ರತಿ ಮನೆಗೂ ನಮ್ಮ ರೋಡಲ್ಲಿರೋ ಮನೆಗೆಲ್ಲ ಹೋಗಿ ಹಂಚ್ಕೊಂಡು ಬರ್ತಿದ್ವಿ. ನಿಜವಾಗ್ಲೂ ಅದೆಲ್ಲ ಸ್ವೀಟ್ ಮೆಮೊರೀಸು. ಇವಾಗಿನ ಮಕ್ಕಳು ತುಂಬ ಕಮ್ಮಿ ಹೋಗಿ ಅಂತಂದ್ರೂ ಇಷ್ಟಪಡೋದಿಲ್ಲ ಹೋಗೋಕ್ಕೆ. ಬಟ್ ಅವಾಗೆಲ್ಲ ನಮ್ಗೆ ಅದೇ ಒಂದು ಖುಷಿ ಆಗ್ತಿತ್ತು. ಸಾಯಂಕಾಲ ಆದರೆ ಫುಲ್ ರೆಡಿ ಆಗಿಬಿಟ್ಟು ಹೋಗಿ ಅಕ್ಕಪಕ್ಕದ ಮನೆಗೆಲ್ಲ ಕೊಟ್ಬಿಟ್ಟು ಬರೋದೇ ಒಂಥರ ಖುಷಿ. ಮೊದಲಿನ ಹಬ್ಬಗಳಿಗೂ ಇವಾಗ ಬರೋ ಹಬ್ಬಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾವು ಚಿಕ್ಕ ಹುಡುಗರಿದ್ದಾಗೇನೆ ಚೆನ್ನಾಗಿತ್ತು. ನೀವೆಲ್ಲ ಏನಂತೀರ? ನೀವೆಲ್ಲ ನಿಮ್ಮ ಸಂಕ್ರಾಂತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.